ಸರ್ ಇವತ್ತು ನಮ್ಮ ಡಾಕ್ಟರ್ KCC ಅಕಾಡೆಮಿಗೆ ಒಂದು ಸ್ಟೂಡೆಂಟ್ ಬಂದಿದ್ರು ಪೇರೆಂಟ್ ಜೊತೆ. ಸೊ ಅವ್ರದ್ದೇನಾಗಿದೆ ಪ್ರಿಪ್ರೇಟರಿ ಫೇಲ್ ಆಗ್ಬಿಟ್ಟಿದ್ದಾರೆ ಸರ್. ಹೌದಾ? ಹೌದು. ಸೊ ಇವಾಗ ಅವ್ರನ್ನ ಪಾಸ್ ಮಾಡ್ಕೊಡ್ಬೇಕು ಅಂತ ಕೇಳಿದ್ದಾರೆ. ಸೊ ನಾನು ಅವ್ರಿಗೆ ಹೇಳಿದ್ದೀನಿ KCCಗೆ ಬಂದರೆ 15 ದಿನದಲ್ಲಿ ಪಾಸ್ ಮಾಡ್ಕೊಡ್ತೀವಿ ಮತ್ತು 78 ಮೇಲೆ ತೆಗಿಸ್ತೀವಿ ಅಂತ. ಸೊ ಏನು ಪ್ಲಾನ್ ಮಾಡ್ಕೊಳ್ಳೋಣ ಸರ್? 78 ಎಲ್ಲ ಆಗಲ್ಲ ಸರ್. ನೋಡಿ, ಸ್ಮಾರ್ಟ್ ಪ್ಲಾನ್ 65 ಮಾರ್ಕ್ಸ್ ಅಂತ ನಾನು ಗೈಡೆನ್ಸ್ ಕೊಡ್ತೀನಿ. ಪೇರೆಂಟ್ಸ್ನ ಕನ್ವಿನ್ಸ್ ಮಾಡ್ಕೊಳ್ಳಿ. ಓಕೆ. ನೋಡಿ, ಇವಾಗ ಎಷ್ಟು ಸರ್ ಪಾಸಿಂಗ್ ಮಾರ್ಕ್ಸ್ ಮಕ್ಕಳಿಗೆ ಬೋರ್ಡ್ ಕಡೆಯಿಂದ? ಬರೀ 13 ಮಾರ್ಕ್ಸ್. 13 ಮಾರ್ಕ್ಸ್ ಬಂದರೆ ಏನಾಗ್ಬಿಡ್ತಾರೆ? ಪಾಸ್. ನೋಡಿ, ಗ್ರಾಫು 4 ಮಾರ್ಕ್ಸು, ಥಿಯರಮ್ಸು 2 ಮಾಡಿದ್ರೆ 8 ಮಾರ್ಕು, 12 ಮಾರ್ಕು. ಇದೊಂದು MCQ 2, ಪಾಸು 1 ಬೋನಸ್ಸು. ಹೌದು. ಅಂದರೆ 13 + 1. ಈಗ ಪಾಸ್ ಆಗೋಕ್ಕೆ ಏನು ಸರ್ ಕಷ್ಟ? ಹಂಗೂ ಫೇಲ್ ಆಗ್ತಾರೆ ಅಂತಂದ್ರೆ ಅವ್ರಿಗೇನು ಬರಲ್ಲ ಅಂತ. ಆದರೆ ಈ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ಅವ್ರಿಗೆ ಕಣ್ಣು ಮುಚ್ಕೊಂಡು 65 ಮಾರ್ಕ್ಸ್ ಬರುತ್ತೆ ಸರ್. ಇದರಲ್ಲಿ ನಾನು ಏನು ಮಾಡಿದ್ದೀನಿ? ಸೆಟ್ 1, ಸೆಟ್ 2, ಸೆಟ್ 3 ಅಂತ ಮಾಡಿದ್ದೀನಿ. ಸೆಟ್ 1 ಗ್ರಾಫ್ ಇದೆ. ಓಕೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ನಿಮ್ಗೆ ಗೊತ್ತಿದೆಯಲ್ಲ ಸರ್, ಕಂಡೀಷನ್ಸ್. ಹೌದು. ಸಮ್ಟೈಮ್ಸ್ 2 ಬರುತ್ತೆ, ಸಮ್ಟೈಮ್ಸ್ 1 ಬರುತ್ತೆ. ಸೊ ಇಲ್ಲಿ ಗ್ರಾಫ್ ಬೇಸ್ಡ್ ಕ್ವೆಶನ್. ಹೌದು. ಪ್ಲಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 5 ಎಷ್ಟಾಗುತ್ತೆ ಸರ್? 6 ಮಾರ್ಕ್ ಆಗುತ್ತೆ. ಇದಕ್ಕೇನು ಬೇಕಾಗಿಲ್ಲ ಸರ್, 2 ಪಾಯಿಂಟಲ್ಲಿ ಗ್ರಾಫ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಇನ್ನು ಬಿಟ್ಟರೆ ಸ್ಕಿಲ್, ಇದಕ್ಕೇನು ಮ್ಯಾಥ್ಸ್ ಬೇಡ, ಏನೂ ಬೇಡ. ಜಸ್ಟ್ ಅವ್ರಿಗೆ ಸಿಂಪಲ್ ಮ್ಯಾಥ್ಸ್, ಮೀನ್ ಮೀಡಿಯನ್ ಮೋಡ್ 2 ಕಲ್ತ್ರೆ ಸಾಕು. 3 + 1 ಬರುತ್ತೆ ಫಾರ್ ಶೋರ್ ಆಗಿ. ಗ್ಲಾನ್ಸ್ ಮೀ ಒನ್ಸ್ ಅಂತಂದರೆ ಇದರಲ್ಲಿ ಇಂಪಾರ್ಟೆಂಟ್ ಪ್ರಾಬಬಿಲಿಟಿ ಫಾರ್ಮುಲಾ ಅಥವಾ ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕಂಡೀಷನ್ಸ್ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್? ಈಗ 6 ಮಾರ್ಕ್ಸ್ ಬರುತ್ತೆ. ಅಂದರೆ ಮೀನ್ ಮೀಡಿಯನ್ ಮೋಡು, ಗ್ರಾಫ್ ಬೇಸ್ಡ್ ಕ್ವೆಶನ್ ಜೊತೆಗೆ ಗ್ಲಾನ್ಸ್ ಮೀ ಒನ್ಸ್. ಹೌದು. ಸೊ ಇದಾದಮೇಲೆ ನೆಕ್ಸ್ಟ್ ಸೆಟ್ 3 ಇದೆ ಸರ್ ಅವ್ರಿಗೆ. ನೋಡಿ, ಸೆಟ್ 3ನಲ್ಲಿ ಮೆಮೊರಿ ಅಂದರೆ ಜಸ್ಟು ಈ ಕನ್ನಡದಲ್ಲಿ ಪೋಯಮ್ ನೆನ್ಪಿಟ್ಕೊಂಡಂಗೆ, ಪದ್ಯ ನೆನ್ಪಿಟ್ಕೊಂಡಂಗೆ, ಇಂಗ್ಲೀಷಲ್ಲಿ ಪೋಮ್ ನೆನ್ಪಿಟ್ಕೊಂಡಂಗೆ. ಥಿಯರಮ್, ಟ್ರಯಾಂಗಲ್ಸ್ ಇಂದ 1 ಕೇಳ್ತಾರೆ. ಹೌದು. ಸರ್ಕಲ್ಸ್ ಇಂದ 1 ಕೇಳ್ತಾರೆ. ಇದರಲ್ಲಿ 3 ಇದೆ, ಇದರಲ್ಲಿ 2 ಇದೆ. ಎಷ್ಟು? 5. ದಿನಕ್ಕೊಂದು ಥಿಯರಮ್ ಕಲ್ತರು 5 ದಿನಕ್ಕೆ ಮುಗೀತಾ ಸರ್? ದೆನ್ ಡಿಗ್ರಿ, ಅದು 1 ನಿಮಿಷದಲ್ಲಿ ಈಗಲೇ ಹೇಳ್ಕೊಟ್ಬಿಡ್ತೀನಿ. ಮನೇಲಿ ಕೂತ್ಕೊಂಡಿರೋ ಪೇರೆಂಟ್ಸ್ ಕೂಡ ಕಲ್ತ್ಬಿಡ್ಬೋದು. ಯಾವುದನ್ನ? ಡಿಗ್ರಿ. ಗೋಲ್ಡನ್ ಪಾಯಿಂಟ್ಸ್ ಅಂತ ಈ PDF ಅಲ್ಲಿ ಮುಂದೆ ಕೊಟ್ಟಿದ್ದೀನಿ ಸರ್. ಸುಮ್ಮನೆ ಅದನ್ನ ನೋಡ್ಕೊಡೋದ್ರು ಸಾಕು. ಎಷ್ಟು ಬರುತ್ತೆ? ಆಲ್ಮೋಸ್ಟ್ ಇವಾಗ ಅವ್ರು ನೋಡಿ ಸರ್, ಬರೀ ಸೆಟ್ 3 ಮಾಡ್ಕೊಂಡು ಹೋದ್ರು ಅವರು 13 ಮಾರ್ಕ್ಸ್ ತೊಗೊಂಡ್ಬಿಡ್ತಾರೆ, ಪಾಸ್ ಆಗ್ಬಿಡ್ತಾರೆ. ಪಾಸ್ ಆಗೋದಕ್ಕೆ ಏನಿದೆ? ಸೊ ನೆಕ್ಸ್ಟ್ ಸೆಟ್ 4 ಅಂತ ಮಾಡಿದ್ದೀವಿ. ಸೆಟ್ 4ಅಲ್ಲಿ ನಮಗೆ ಇಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ಮ್ಯಾಥ್ಸ್ ಇನ್ವಾಲ್ವ್ ಆಗಿದೆ ಸರ್. ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ. ಸೆಟ್ 4ಅಲ್ಲಿ ಏನಿದೆ? ಸೊ ಸೆಟ್ 4ಅಲ್ಲಿ ಎಲಿಮಿನೇಷನ್ ಮೆಥಡ್ ಬರುತ್ತೆ, 2 ಮಾರ್ಕ್ಸ್ ಕನ್ಫರ್ಮ್ ಬರುತ್ತೆ. ನೇಚರ್ ಆಫ್ ರೂಟ್ಸು ಆರಾಮ್ಸೆ ನೀವು 3 ಕ್ವಶನ್ಸ್ ಏನೋ 3 ಟೈಪ್ಸ್ ನೋಡ್ಕೊಂಡ್ರೆ B² - 4AC <0 > 0 ಅಷ್ಟು ಕಲ್ತ್ಕೊಂಡ್ರೆ ಸಾಕು, 2 ಮಾರ್ಕ್ಸ್ ಆಗೋಯ್ತು. ಫ್ಯಾಕ್ಟ್ರೈಸೇಷನು ಇಲ್ಲಿ 6 ಕ್ವಶನ್ಸ್ ಬರ್ಬೋದು, 2ರಿಂದ 1 ಕ್ವಶನ್ ಆಗ್ಬೋದು. ಸೊ 4 ಮಾರ್ಕ್ಸ್ ಆಗೋಯ್ತು. ರೇಷೋ ಕಂಪ್ರೇಷನ್ ಅಂದರೆ ಯಾವ್ದು ಬರುತ್ತೆ ಸರ್ ಇದರಲ್ಲಿ? ಅದೇ ಸರ್, A1/8 ಅದು 3 ಕಾನ್ಸೆಪ್ಟ್ ಓದ್ಕೊಂಡ್ರೆ ಸಾಕು, ಅಲ್ಲೂ ಅವ್ರಿಗೆ 8 ಮಾರ್ಕ್ಸ್ ಕ್ಲಿಯರ್ ಆಗುತ್ತೆ ಸರ್. ಈಗ ಸೆಟ್ 5ನಲ್ಲಿ ಯಾವ ಥರ ಸರ್? ಸರ್ ಸೆಟ್ 5ಅಲ್ಲಿ ಮ್ಯಾಥ್ ಇಸ್ ಫನ್ ಅಂತ, ಅಂದರೆ ತುಂಬ ಕಷ್ಟಪಡದೆ ಈಸಿಯಾಗಿ ಮ್ಯಾಥ್ಸ್ ಪಾಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಪ್ರೂವ್ ದಟ್ ಇರಾಷನಲ್ 2 ಮಾರ್ಕ್ಸ್ ಅಥವಾ 100% ಬಂದೇ ಬರುತ್ತೆ. 2 ಮಾರ್ಕರ್ ಆರ್ 3 ಮಾರ್ಕರ್ ಇದ್ದೇ ಇರುತ್ತಲ್ಲ? ಇದ್ದೇ ಇರುತ್ತೆ. CBSE ಅವ್ರಿಗಾದ್ರೆ 5 ಮಾರ್ಕ್ಸ್ಗೂ ಕೇಳ್ತಾರೆ. ಹೌದು. ಅಲ್ವಾ? ಡಿಸ್ಟೆನ್ಸ್ ಫಾರ್ಮುಲಾ, ಸೊ ಐದರ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಕೇಳ್ಬೋದು ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್. ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಪ್ರೊಬಬಿಲಿಟಿ ಏನು ಸರ್? ಕಾಮನ್ ಸೆನ್ಸ್ ಅದು. ಹೌದು. ಅದಕ್ಕೇನು ಕಾಯಿನ್ ಇದ್ರೆ ಆರಾಮ್ಸೆ ಮುಗಿಸ್ಕೊಳ್ಬೋದು. ಐದರ್ ಡೈಸು, ಇಲ್ಲ ಕಾಯಿನು, ಇಲ್ಲ ಕಾರ್ಡ್. ಹೌದು. 3 ಮಾರ್ಕ್ಸ್, 3 + 1 4. ಪ್ರಾಡಕ್ಟ್ ಆಫ್ ಪ್ರೈಮ್ಸ್ H/L = A × B. ಸಮ್ ಆಫ್ n ಟರ್ಮ್ಸ್ AP ಫಾರ್ಮುಲಾ, ಫೈಂಡಿಂಗ್ n ಟರ್ಮ್ಸ್ AP. 2 ಫಾರ್ಮುಲಾ ಕಲ್ತ್ರೆ 4 ಮಾರ್ಕ್ಸ್. ಹೌದು. ನೆಕ್ಸ್ಟು ಸೆಟ್ 6. ಸೆಟ್ 6 ಏನು ಸರ್ ಫ್ರೀ ಮಾರ್ಕ್ಸ್ ಹಾಕ್ಬಿಟ್ಟಿದ್ದೀರಾ ಸರ್? ಫ್ರೀ. ನಮ್ಮ ಮಕ್ಕಳಿಗೆ ಬೋನಸ್ ನಮ್ಮ ಕಡೆಯಿಂದ. ಅವ್ನು ಎಂಥ ದಡ್ಡ ಆದ್ರೂ ಸರ್ 8 MCQನಲ್ಲಿ 2 ಕರೆಕ್ಟ್ ಆಗಲ್ವಾ? ಹೌದು, ಹಾಗೆ ಆಗುತ್ತೆ. ಹಂಗೂ ಆಗಿಲ್ಲ ಅಂತಂದ್ರೆ ಅವ್ರ ಲಕ್ ಚೆನ್ನಾಗಿಲ್ಲ ಅವರು. ಫಾರ್ಮುಲಾಸ್ ಪ್ಲಸ್ ಸ್ಟೇಟ್ಮೆಂಟ್ಸ್. ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋಕೆ ಸರ್ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಚಿಕ್ಕ ವಯಸ್ಸಲ್ಲಿ UKG-ನಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಸರ್? ABCD ಹೇಳ್ಕೊಡ್ತೀನಿ. ಇಲ್ಲ ಸರ್, 1 2 3 4 ಕರೆಕ್ಟ್ ಅಲ್ಲ ಸರ್? 1 2 3 4. ಈಗ 1 πr² ಅಂದ್ರೆ ಏರಿಯಾ ಆಫ್ ಸ್ಕ್ವೇರಾ? ಹೌದು ಸರ್. ಏರಿಯಾ ಆಫ್ ಸರ್ಕಲ್. 2 πr² ಅಂದ್ರೆ CFC ಆಫ್ ಹೆಮಿಸ್ಫಿಯರ್. 3 πr² ಅಂದ್ರೆ ಹೆಮಿಸ್ಫಿಯರ್ ವಿತ್ ಮುಚ್ಚಲ. 4 πr² ಅಂದ್ರೆ 2 ಹೆಮಿಸ್ಫಿಯರ್. ಅಷ್ಟೇ ಅಲ್ವಾ ಸರ್? ಅದೇ ತರ ಈಗ πr³ ಹಾಕ್ಬಿಟ್ಟು ಅಥವಾ πr² ಇನ್ನೊಂದು ಹಾಕ್ಬಿಟ್ಟು H ಹಾಕ್ತೀನಿ ಸರ್, ಏನಾಗುತ್ತೆ? ವಾಲ್ಯೂಮ್ ಆಫ್ ಸಿಲಿಂಡರ್. ಮತ್ತೆ πr² H ಬರ್ದ್ಬಿಟ್ಟು ಈ ಕಡೆ 1/3 ಹಾಕ್ತೀನಿ, ಏನ್ ಬರುತ್ತೆ? ಕೋನ್. ವಾಲ್ಯೂಮ್ ಆಫ್ ಕೋನ್. ಈಗ ನಮ್ಮ ಮಕ್ಳಿಗೆ ಹೆಂಗ್ ಸರ್ ಹೇಳ್ಕೊಡೋದು? ಈಗ 1 2 3 4 ಈ ಕಡೆ ಏನ್ ಸರ್ ಹಾಕ್ಬೇಕು? πr²
ಮತ್ತೆ ಏನ್ ಸರ್ Pi r ಪೈ ಆರ್ ಸ್ಕ್ವೇರ್, ಮತ್ತೆ ಏನ್ ಸರ್ ಪೈ ಆರ್ ಸ್ಕ್ವೇರ್, ಎಚ್ ಏನು ಹೌದು ವಾಲ್ಯೂಮು Volume. ನೋಡಿ ಸರ್ 6 ಫಾರ್ಮುಲಾಸ್ ಬರೀ ಪೈ ಆರ್ ಸ್ಕ್ವೇರ್ ಇಂದ ಕನ್ಫರ್ಮ್ ಕ್ವಶನ್ ಅಲ್ಲ ಸರ್ ಕನ್ಫರ್ಮ್ ಕ್ವಶನ್. ಅವ್ರಿಗೆ 2 ಬಂದ್ಬಿಟ್ರೆ 2 ಮಾರ್ಕ್ಸ್ ಬರುತ್ತಾ? ಹೌದು. ಇದಕ್ಕಿಂತ ಈಸಿ ಏನಿದೆ ಸರ್? ಹೌದು. ಪಾಸ್ ಆಗ್ಬೇಕು ಅಂದ್ರೆ ಬರೀ ಗ್ರಾಫು ಮತ್ತೆ ಥಿಯರಮ್. ಹೌದು. ಸ್ಕೋರ್ ಆಗ್ಬೇಕಂದ್ರೆ ಇಷ್ಟು. ಸರಿ. 65 ಎಲ್ಲಿ ಬಂತು ಅಂತ ಮಕ್ಳಿಗೆ ಡೌಟ್ ಬರುತ್ತೆ ಸರ್. ಇಲ್ಲೇನಾಗುತ್ತೆ, ಈ ಸೆಟ್ಗಳಿಂದ ಅವ್ರಿಗೆ 52 to 55 ಮಾರ್ಕ್ಸ್ ಬರುತ್ತೆ. ಜೊತೆಗೆ ವರ್ಸ್ಟ್ ಕೇಸಲ್ಲಿ ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ 15 ಕೊಟ್ರು ಇಂಟರ್ನಲ್ ಮಾರ್ಕ್ಸ್ಗೆ 55 ಪ್ಲಸ್ ಅಥವಾ 10 ಕೊಟ್ರು, ಎಷ್ಟು ಕೊಟ್ರು ಸರ್? 10 ಕೊಟ್ಟರು 65 ಆಗುತ್ತೆ. ಅಂದ್ರೆ ವರ್ಸ್ಟ್ ಸಿನಾರಿಯೋದಲ್ಲಿ. ಸರಿ ಸರ್, ಇವಾಗ ನಮ್ಮ ಮಕ್ಕಳು ಈಗ ಎಲ್ಲಾ ಮಕ್ಕಳು ನಮ್ಮ ಹತ್ರ ಬರಕಾಗಲ್ಲ ಸರ್. ಹೌದು ಸರ್. ಸೊ ಅವ್ರಿಗೆ ಏನು ಆಪ್ಷನ್ಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ಆನ್ಲೈನ್ ಅಲ್ಲಿ ಫ್ರೀಯಾಗಿ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀವಿ ಸರ್ ಇನ್ ಮುಂದೆ. ಓಕೆ. ಎವ್ರಿ ಡೇ ಲೈವ್ ಹೋಗ್ತೀವಿ, Okay. ಅವ್ರು ನೋಡ್ಕೊಬಹುದು. ಡೌಟ್ ಸೆಷನ್ ಇದ್ರೆ ನಮ್ದೇ ಆ್ಯಪ್ ಇದೆ, ಗೂಗಲ್ ಪ್ಲೇ ಸ್ಟೋರ್ಗೆ ಹೋದ್ರೆ ಡಾಕ್ಟರ್ KCC ಅಂತ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಬಹುದು. ನಮ್ದೇ ವೆಬ್ಸೈಟ್ ಇದೆ, drkcc.edu.in ಅಂತಿದೆ, ಅಥವಾ ಇನ್ನೊಂದು ವೆಬ್ಸೈಟ್ ಇದೆ .com ಇದೆ, ಅಥವಾ ನಮ್ದು ಇನ್ಸ್ಟಾಗ್ರಾಮ್ ID ಇದೆ ಸರ್ ._KCC_ ಅಂತಿದೆ. ನಮ್ದು ಫೇಸ್ಬುಕ್ ಪೇಜ್ ಇದೆ ಸರ್. ಇಷ್ಟೆಲ್ಲ ಇದೆ. ಜೊತೆಗೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್, ಎಷ್ಟು ನೋಡಿ 8147272767. ಓಕೆ. ಈ ನಂಬರ್. Sir, ಇನ್ನೂ ಅಕಸ್ಮಾತ್ ಈಗ ಕಷ್ಟ ಆದರೆ ಸರ್ ಇಲ್ಲಿ ನೋಡಿ ಇನ್ನೊಂದು ನಂಬರ್ ಇದೆ ಸರ್, 76 76 82 83 18. ಸಪೋಸ್ ಅವ್ರಿಗೆ ಡೌಟ್ಸ್ ಬಂದು ಸರ್ ವಾಟ್ಸಪ್ ಮಾಡಿದ್ರೆ ನೀವು ಸೊಲ್ಯೂಷನ್ ಮಾಡ್ಕೊಡ್ತೀರಾ ಸರ್? ಕಳಿಸ್ತಾ ಹೇಳ್ತೀರಾ ಸರ್? ವಾಟ್ಸಪ್ಪಲ್ಲಿ ಸೊಲ್ಯೂಷನ್ ಮಾಡೋಕ್ಕಾಗಲ್ಲ ಸರ್, ಒಂದೊಂದು ಮಗುಗೂ ಯೂಟ್ಯೂಬ್ ಲಿಂಕ್ ಕಳಿಸ್ತೀವಿ. ಓಕೆ, ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತೀರಾ? ಹಾಂ. ಆ ಮಗುಗೆ ಹೇಳ್ಬೋದಾ ಸರ್ ನೀವು ಇವಾಗ? ಹೇಳ್ತೀನಿ ಸರ್. ಏನೇನು ಹೇಳ್ತೀರಾ ಸರ್ ಕನ್ಫರ್ಮ್ ಆಗಿ? ಕನ್ಫರ್ಮ್ ನಾವು ನಮ್ಮ ಕಡೆಯಿಂದ 65 ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತೀನಿ ಸರ್. ಅಲ್ಲ, ಏನೇನು ಹೇಳ್ತೀರಾ ಸರ್ ಕನ್ಫರ್ಮ್ ಆಗಿ? ಸೆಟ್ 1 ಸೆಟ್ 2 ಸೆಟ್ 3 ಸೆಟ್ 4 ಅಂತ ಹೇಳ್ತೀನಿ ಸೆಟ್ 1 ಸೆಟ್ 2 ನಲ್ಲಿ ಏನು ಬರುತ್ತೆ ಅಂತ ಹೇಳ್ತೀರಾ ಸರ್? ಸರ್. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಮಾಡ್ತೀರಾ ಸರ್?